ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಖುಷಿ ಪ್ರಜೆದು ಡೇ 6 ಮಿನಿ ವ್ಲಾಗ್ ಇರುತ್ತೆ. ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಕೊಡ್ದು ವಂಶಿ ಟಿಫಿನ್ ರೆಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವಳು ನೋಡಿದ್ರೆ ಟೈಮಲ್ಲಿ 8 ಗಂಟೆ ಆಗ್ಬಿಟ್ಟಿದ್ದು. ಇನ್ನೂ ಮಲ್ಲಿಗೆ ಎದ್ದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ. ರೆಡಿ ಮಾಡುವಾಗಲೂ ಅಷ್ಟೇ ಅಮ್ಮ ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಹೇಳ್ಬಿಟ್ಟು ಕೀಟ್ಲೆ ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೆ. ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ. ಅದರಲ್ಲೂ ನನಗಂತೂ ರೆಸ್ಟ್ ಮಾಡೋಕ್ಕೆ ಅಂತೂ ಟೈಮೇ ಸಾಲೋದಿಲ್ಲ. ಇವಳನ್ನು ಕಾನ್ವೆಂಟಿಗೆ ಬಿಡೋಷ್ಟರೊಳಗಡೆ ಇನ್ನೊಂದು ಪಾಪ ಎದ್ದಿರುತ್ತೆ, ಅವಳನ್ನು ನೋಡ್ಕೋಬೇಕು, ಈ ಕಡೆ ವೀಡಿಯೋನೂ ಮಾಡ್ಕೋಬೇಕು ಅನ್ನೋದು ತುಂಬ ಕಷ್ಟ ಆಗಿರುತ್ತೆ. ಆದರೂ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಥ್ಯಾಂಕ್ ಯು. ನೋಡಿದ್ರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ ಅಂತೇಳ್ಬಿಟ್ಟು ಬಿರು ನೋಡಿ ತಿಂಡಿ ತಿನ್ನಿಸಿದ್ದೆ. ತಿಂಡಿ ತಿನ್ನುವಾಗ್ಲೂ ಅಷ್ಟೇ ಅದಿದು ಅಂತೇಳ್ಬಿಟ್ಟು ಕೀಟ್ಲೆ ಮಾಡ್ಕೊಂಡು ತಿಂತಿದ್ಲು. ಇನ್ನು ಟೈಮ್ ಬೇರೆ ಅಷ್ಟೊತ್ತಿಗೆ 8:50 ಆಗಿತ್ತು. ಸರಿ ಬಿಡೋಣ ಅಂತೇಳ್ಬಿಟ್ಟು ಹೊರಟೆ. ಅವಳನ್ನ ಕಾನ್ವೆಂಟ್ ಹತ್ರ ಬಿಟ್ಟು ಇವತ್ತು ಬಟ್ಟೆ ಬೇರೆ ಎತ್ಕೊಂಬರ್ಬೇಕಿತ್ತು. ಸರಿ ಆಯ್ತದೆ ಟೆರೆಸ್ ಮೇಲೆ ಹೋದೆ. ನಮ್ಮ ಟೆರೆಸ್ ಹೆಂಗಿದೆ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ, ಮರ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಸುತ್ತಮುತ್ತ. ಇನ್ನು ಅಲ್ಲಿಂದ ಬಂದವಳು ಮನೆಯಲ್ಲೂ ಒರೆಸಿ ಇನ್ನು ಅಷ್ಟರೊಳಗಡೆ ಅವಳು ಬಂದೇ ಬಿಟ್ಲು. ಹೋಗಿ ಕರ್ಕೊಂಬರುವಾಗ್ಲೂ ಅಷ್ಟೇ ಅದಮ್ಮ ಅದು ತಿಂಡಿ ಬೇಕು ಇದು ಬೇಕು ಅದು ಬೇಕು ಅಂತೆಲ್ಲ ಕೇಳ್ತಾಯಿದ್ಲು. ಇನ್ನು ಮನೆಗೆ ಕರ್ಕೊಂಬಂದ ತಕ್ಷಣ ಅಕ್ಕ ಹೆಂಗಿರು ಪಾಪು ಇದಳೆಲ್ಲ ವೀಡಿಯೋ ಮಾಡ್ತೀರೋ ಅಂತಿದ್ಲು. ನೋಡಿದರೆ 30 ಸೆಕೆಂಡ್ ವೀಡಿಯೋನ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ನೋಡಿ. ಇನ್ನು ಅದರಲ್ಲೂ ಸಣ್ಣ ಪಾಪುನೂ ಅಷ್ಟೇ ಅವಳನ್ನು ಕೂರಿಸ್ಬಿಟ್ಟು ಆಟ ಆಡ್ತಿದ್ದೆ. ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಯೂಟ್ಯೂಬ್ ಅಕೌಂಟ್ ಬಂದು ಪ್ರಜ್ವಲ್ ಖುಷಿ ವ್ಲಾಗ್ಸ್ ಅಂತ ಇದೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.